ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜರಾಳಿದ ನೆಲದಲ್ಲಿ ಒಂದೇ ದಿನ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದೆ ವೇದಿಕೆ. ನಾಳೆ ಮೈಸೂರಲ್ಲಿ ಸಿಎಂ ಡಿಸಿಎಂ ಸಾರ್ವಜನಿಕ ಸಭೆ. ಅತ್ತ ಮೋದಿಯಿಂದಲೂ ಸಮಾವೇಶದ ಮೂಲಕ ಮತಬೇಟೆ. ಬೆಂಗಳೂರು ಗ್ರಾಮಾಂತರಕ್ಕೂ ಮೋದಿ ಕರೆ ತರೋದಕ್ಕೆ ಆಲೋಚನೆ. ಏಪ್ರಿಲ್ 20ರೊಳಗೆ ಡಿಕೆ ಬ್ರದರ್ಸ್ ಕೋಟೆಗೆ ಬರುವಂತೆ ರಾಜ್ಯ ನಾಯಕರ ಬೇಡಿಕೆ. ಪ್ರಧಾನಿ ಮೋದಿ ಒಪ್ಪಿಗೆಗಾಗಿ ಕಾದು ಕುಳಿತಿದೆ ಕಮಲ ಪಡೆ. ಇಂದಿನಿಂದ ಲೋಕಸಭೆ ಸಮರಕ್ಕೆ ಗೌಪ್ಯ ಮತದಾನ ಆರಂಭ. 85 ವರ್ಷ ಮೇಲ್ಪಟ್ಟವರು, ವಿಶೇಷ ಚೇತನರಿಗೆ ಅಂಚೆ ಮತಕ್ಕೆ ಅವಕಾಶ. ನೋಂದಣಿ ಮತದಾರರ ಮನೆಗೆ ಬರಲಿದೆ ಅಧಿಕಾರಿಗಳ ತಂಡ. ಶ್ರೀರಾಮುಲುವಿಗೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಸೋಲು ಖಚಿತ. ಹಿಂದೆ ರೆಡ್ಡಿ ನೀಡಿದ್ದ ಹೇಳಿಕೆಯೇ ಕಾಂಗ್ರೆಸ್ ನಾಯಕರಿಗೆ ಆಯುಧ. ಭೀಮಾ ನಾಯಕರಿಂದ ಅಖಾಡದಲ್ಲಿ ಅಸ್ತ್ರ ಪ್ರಯೋಗ. ಖರ್ಗೆ ಭದ್ರಕೋಟೆಯಲ್ಲಿ ರಂಗೇರಿದ ಚುನಾವಣಾ ಅಖಾಡ. ಅಳಿಯನನ್ನ ಗೆಲ್ಲಿಸಲು ಮರ್ಯಾದೆ ಅಸ್ತ್ರ ಪ್ರಯೋಗ. ಕಾಂಗ್ರೆಸ್ ಗೆಲ್ಲಿಸಿ, ಕಲಬುರಗಿ ಮರ್ಯಾದೆ ಉಳಿಸಿ ಎಂದು ಮನವಿ. ಮಂಡ್ಯದಲ್ಲಿ ದೋಸ್ತಿ ಒಕ್ಕಲಿಗ ಬಾಣಕ್ಕೆ ಕೈಪಡೆಯಿಂದ ತಿರುಗುಬಾಣ. ಒಕ್ಕಲಿಗ ವೋಟ್ ಬ್ಯಾಂಕ್ ಜೊತೆಗೆ ಇತರೆ ಸಮುದಾಯದ ಮತಗಳ ಮೇಲೂ ಕಣ್ಣು. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸರಣಿ ಸಭೆ. ಭದ್ರಕೋಟೆಯನ್ನ ಕಬ್ಜಾ ಮಾಡಿಕೊಳ್ಳಲು ದಳಪತಿ ಭರ್ಜರಿ ಸಿದ್ಧತೆ. 6 ದಿನಗಳ ಕಾಲ ಮಂಡ್ಯದಲ್ಲಿ ಮಿಂಚಿನ ಸಂಚಾರ. ಅಷ್ಟದಿಕ್ಕುಗಳಲ್ಲಿ ಭರ್ಜರಿ ಸಮಾವೇಶ, ರೋಡ್ ಶೋ ನಡೆಸಲು ಪ್ಲಾನ್. ಲೋಕ ಸಮರದ ಗೆಲುವಿಗೆ ಹೋಮದ ಮೊರೆ ಹೋದ ಶಾಮನೂರು ಫ್ಯಾಮಿಲಿ. ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ಮನೆಯಂಗಳದಲ್ಲಿ 4 ಹೋಮ. ಕಾಂಗ್ರೆಸ್ ಬಾವುಟ ಇಟ್ಟು ವಿಶೇಷ ಪೂಜೆ. ಜೆಡಿಎಸ್ನ ಮೂಲಕ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿರುವ ಆರೋಪ. ಮಾಧುಸ್ವಾಮಿ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ನೀರಸ ಪ್ರತಿಕ್ರಿಯೆ. ಅಭ್ಯರ್ಥಿ ವಿ ಸೋಮಣ್ಣಗೆ ಕಾಡುತ್ತಿದೆ ಒಳೇಟಿನ ಭೀತಿ. ಸೋಮಣ್ಣ ಗೆಲ್ಲಿಸಲು ಅಖಾಡಕ್ಕಿಳಿಯಲಿರೋ ಎಚ್ಡಿಕೆ ವಿಜಯೇಂದ್ರ. ಒಕ್ಕಲಿಗ ಲಿಂಗಾಯತ ಮತಗಳನ್ನ ಸೆಳೆಯಲು ಜಂಟಿ ಪ್ರಚಾರ ಸಭೆ. ದಿನವಿಡೀ ಕ್ಷೇತ್ರದಲ್ಲಿ 2 ಪ್ರಭಾವಿಗಳ ಪ್ರಚಾರ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಸೆಳೆಯಲು ಬಿಜೆಪಿ ತಂತ್ರ. ನಾರಿ ಬೂತ್ ಶಕ್ತಿ ಅಭಿಯಾನ ಶುರು. ಮತದಾನದ ದಿನ ಪ್ರತಿ ಬೂತ್ನಲ್ಲಿ ಪ್ರಥಮವಾಗಿ 9 ಮಹಿಳೆಯರಿಂದ ವೋಟಿಂಗ್. ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿಗೆ ಸ್ವಪಕ್ಷೀಯರಿಂದಲೇ ಶಾಕ್. ಪಕ್ಷದಿಂದ ದೂರ ಉಳಿದ ಅನಂತಕುಮಾರ್ ಹೆಗಡೆ, ಶಾಸಕ ಶಿವರಾಮ್ ಹೆಬ್ಬಾರ್. ಬಿಜೆಪಿ ಭಿನ್ನ ಮತದ ಲಾಭ ಪಡೆಯಲು ಮುಂದಾದ ಕೈ ಅಭ್ಯರ್ಥಿ. ಸಂಕಷ್ಟ ಪರಿಹಾರಕ್ಕೆ ಅಯ್ಯಪ್ಪ ಸ್ವಾಮಿ ಮೊರೆ ಹೋದ ವಿಜಯಾನಂದ ಕಾಶಪ್ಪನವರ್. ಒಂದು ಕಡೆ ಪತ್ನಿ ವೀಣಾಗೆ ಟಿಕೆಟ್ ಕೊಡಿಸಲು ಆಗದ ಸಂಕಷ್ಟ, ಪ್ರತಿಷ್ಠೆಯ ಜವಾಬ್ದಾರಿ. ಆಪ್ತ ಬೆಂಬಲಿಗರೊಂದಿಗೆ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನ. ದೇಶದ 7 ಟಾಪ್ ಗೇಮರ್ಗಳ ಜೊತೆ ಮೋದಿ ಸಂವಾದ. ಆನ್ಲೈನ್ ಗೇಮಿಂಗ್ ಉದ್ಯಮ, ತಂತ್ರಜ್ಞಾನ ಅಭಿವೃದ್ಧಿ ಕುರಿತಂತೆ ಚರ್ಚೆ. ಗೇಮಿಂಗ್ ಕ್ಷೇತ್ರದ ಲಾಭದ ಬಗ್ಗೆಯೂ ಸಮಾಲೋಚನೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಉಗ್ರನನ್ನ ಬೆಂಗಳೂರಿಗೆ ಕರೆತಂದ ಎನ್ಐಎ. ಆಡುಗೋಡಿ ಟೆಕ್ನಿಕಲ್ ಸೆಂಟರ್ನಲ್ಲಿ ಉಗ್ರರ ವಿಚಾರಣೆ. ಬಾಂಬರ್ ಮುಸಾವಿರ್ ಜೊತೆ ಮಾಸ್ಟರ್ ಮೈಂಡ್ ಮತೀನ್ಗೂ ಪ್ರಶ್ನೋತ್ತರ. ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಅರೆಸ್ಟ್ ಬೆನ್ನಲ್ಲೇ ಬಿಜೆಪಿ ಟಿಎಂಸಿ ಮಧ್ಯೆ ವಾಗ್ಯುದ್ಧ. ಪಶ್ಚಿಮ ಬಂಗಾಳ ಉಗ್ರಗಾಮಿಗಳ ಅಡಗುದಾಣವಾಗಿದೆ ಎಂದ ಬಿಜೆಪಿಯ ಅಮಿತ್ ಮಾಳವಿಯಾ. ಉಗ್ರರ ಬಂಧನಕ್ಕೆ ಪಶ್ಚಿಮ ಬಂಗಾಳದ ಪೊಲೀಸರು ನೆರವಾಗಿದ್ದಾರೆಂದು ದೀದಿ ಟಾಂಗ್.
ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಅಸಭ್ಯ ವರ್ತನೆ ಪ್ರಕರಣ ಬೆಳಕಿಗೆ. ಖಾಸಗಿ ಅಂಗಾಂಗ ಸ್ಪರ್ಶಿಸಿ ವಿಕೃತಿ ಮೆರೆದ ಕಿರಾತಕ. ಮೆಟ್ರೋದಲ್ಲಿ ವುಮೆನ್ಸ್ ಸ್ಕ್ವಾಡ್ ತರಲು ಒತ್ತಾಯ. ಬಿಸಿಲಿನ ತಾಪ ಹೆಚ್ಚಳ ಹಿನ್ನೆಲೆ ಬಿಯರ್ ಮೊರೆ ಹೋದ ಮದ್ಯಪ್ರಿಯರು. 11 ದಿನದಲ್ಲೇ ಸುಮಾರು 18 ಲಕ್ಷ ಲೀಟರ್ ಬಿಯರ್ ಮಾರಾಟ. ಭಾರತದ ಮದ್ಯದ ಮಾರಾಟದಲ್ಲೂ ಹೆಚ್ಚಳ. ಕಾಶಿ ದೇವಸ್ಥಾನದಲ್ಲಿ ಅರ್ಚಕರಂತೆ ವೇಷ ಧರಿಸಿದ ಪೊಲೀಸರು. ಸಮವಸ್ತ್ರ ಬಿಟ್ಟು ಬೇರೆ ಉಡುಗೆ ಹಾಕಿದ್ರೆ ಭದ್ರತೆಗೆ ಅಪಾಯವೆಂದು ಎಸ್ಪಿ ಮುಖಂಡ ಅಖಿಲೇಶ್ ಕಿಡಿ. ಭದ್ರತೆ ದೃಷ್ಟಿಯಿಂದ ಜನರು ಇದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತಾರೆಂದ ಕಾಶಿ ಪೊಲೀಸರು. ಬಳಕೆದಾರರಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಚಾಟ್ ಬೋಟ್ ವ್ಯವಸ್ಥೆ ಪರಿಚಯಿಸಿದ ವಾಟ್ಸ್ಆಪ್. ಇನ್ಮುಂದೆ ವಾಟ್ಸ್ಆಪ್ ಕಥೆ ಹಾಗೂ ಜೋಕ್ಸ್ ಕೂಡ ಹೇಳುತ್ತೆ. ಈ ಸೌಲಭ್ಯ ಆಯ್ದ ಗ್ರಾಹಕರಿಗೆ ಲಭ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.